ಅಪ್ಪಿ ತಪ್ಪಿನೂ ಈ 3 ಕೆಲಸಗಳನ್ನ ನೀವು ಮಾಡಕ್ ಹೋಗ್ಬಿಡಿ. ಇನ್ ಕೇಸ್ ಈ 3 ಕೆಲಸನ ನೀವು ಮಾಡಿದ್ರೆ ದೆವ್ವನ ನಿಮ್ ಹಿಂದೆ ಕರ್ಕೊಂಬರೋದಂತೂ ಗ್ಯಾರಂಟಿ. ಮೊದಲೇದೇನಂದ್ರೆ, ನೀವು ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದ್ರೆ ಅಥವಾ ನಿಗೂಢವಾಗಿರೋ ಜಾಗಕ್ಕೆ ಹೋದ್ರೆ ನಿಮ್ಮ ಫ್ರೆಂಡ್ಸ್ ಹೆಸರನ್ನ ನೀವು ಕರೆಯಕ್ ಹೋಗ್ಬಿಡಿ. ಯಾಕಂದ್ರೆ ಹೆಸರು ಒಂದೇ ಆಗಿರ್ಬೋದು, ಬಟ್ ಆ ಒಂದೇ ಹೆಸರಿರೋ ಮನುಷ್ಯ ತುಂಬಾ ಜನ ಇರ್ತಾರೆ. ಮನುಷ್ಯ ಅಲ್ಲ, ದೆವ್ವಗಳು ಕೂಡ ಇರ್ತವೆ. ನೀವೇನಾದ್ರೂ ಮಹೇಶ, ಸುರೇಶ, ಸತೀಶ, ಸುದೀಪ ಅಂತ ಕರೆದ್ರೆ ಆ ಆತ್ಮಗಳ ಹೆಸರು ಅದೇ ಆಗಿದ್ರೆ ನಿಮ್ ಹಿಂದೆ ಬರೋದಂತೂ ಗ್ಯಾರಂಟಿ. ಎರಡನೇ ವಿಷಯ ಏನಂದ್ರೆ, 4 ರಸ್ತೆಗೆ ಹೋಗಿ ಯಾವತ್ತೂನು, 4 ರಸ್ತೆ ಅಂದ್ರೆ ಎಕ್ಸ್ ಕ್ರಾಸ್ ತರ ಇರುತ್ತಲ್ವಾ, ಆ ಜಾಗಕ್ಕೆ ಹೋಗಿ ಯಾವತ್ತೂನು ನಿಮ್ಮ ಫ್ರೆಂಡ್ಸ್ ಆಗ್ಲಿ ಯಾರನ್ನಾಗ್ಲಿ ಬಾ ಅಂತ ಮಾತ್ರ ಕರಿಬೇಡಿ. ಮುಂಚೆ ಹೇಳ್ತಿದ್ರು 3 ರಸ್ತೆಯಲ್ಲಿ ಓಡಾಡುವಾಗ ಹುಷಾರು, ಯಾಕಂದ್ರೆ ಅಲ್ಲಿ ಮಾಟ ಮಂತ್ರ ಮಾಡಿಸಿ ನಿಂಬೆಹಣ್ಣಾಗ್ಲಿ ಮೊಟ್ಟೆಗಳನ್ನ ಒಡೆದಾಕಿರ್ತಾರೆ. ನೀವು ಅಲ್ಲೋಗಿ ಏನಾದ್ರು ಬಾ ಅಂತ ಅಂದ್ರೆ ಅಲ್ಲಿರೋ ಆತ್ಮಗಳು ನಿಮ್ ಜೊತೆ ಬರ್ತವೆ. ಮೂರನೇ ವಿಷಯ ಬಂದು ಹೆಣ್ಮಕ್ಳಿಗೆ. ಯಾಕಂದ್ರೆ ಹೆಣ್ಮಕ್ಳು ನೈಟ್ ಹೊತ್ತು ಕೂದಲು ಬಿಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದು ತಪ್ಪು. ಇನ್ ಕೇಸ್ ಅವ್ರು ಕೂದಲು ಬಿಡ್ಕೊಂಡು ಗೊತ್ತಿಲ್ಲದೆ ಇರೋ ಜಾಗಕ್ಕಾಗ್ಲಿ ಅಥವಾ ರೋಡು ಕತ್ಲಲ್ಲಾಗ್ಲಿ ಹೋದ್ರೆ ಅವ್ರ ಮೈಯಲ್ಲಿ ಆತ್ಮಗಳು ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಆಲ್ಮೋಸ್ಟ್ ಆತ್ಮಗಳು ಸೇರೋದು ಹೆಣ್ಮಕ್ಳಿಗೆ.